ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಿಮಗೆ ಮೆಕ್ಕೆಜೋಳದ ಹಪ್ಪಳವನ್ನು ಯಾವ ರೀತಿಯಾಗಿ ಮಾಡಬೇಕು, ಅದನ್ನು ಹೇಗೆ ನೆನೆ ಹಾಕಬೇಕು, ಎಷ್ಟು ದಿನಗಳ ಕಾಲ ನೆನೆ ಹಾಕಬೇಕು ಮತ್ತು ಅದನ್ನು ಹೇಗೆ ಆರಬೇಕು, ಅದನ್ನು ಮಾಡುವ ಪ್ರೊಸೆಸ್ ಬಗ್ಗೆ ನಮ್ಮ ಅತ್ತೆಯವರು ನಿಮಗೆ ಸರಳ ವಿಧಾನದ ಮೂಲಕ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡೋಕೆ ಹೊರಟಿದ್ದಾರೆ. ಅದೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಮೆಕ್ಕೆಜೋಳ ತೊಗೊಳ್ರಿ, ಇವು ಉದ್ದಾಗ್ತಿರ್ತಾವ ಅಂತ ಹೇಳಿ ಕಲ್ಲಾಗ ಅಬ್ಡಿ ಜಬ್ಡಿ ಒಂದ್ರಾಗ ಎರಡು ಒಡ್ಸುದ್ರಿ. ಒಡಿಸಿ 5 ದಿವಸ ನೀರಾಗ ನೆನೆಹಾಕ್ಬೇಕ್ರಿ. 5 ದಿವ್ಸ ನೀರಾಗ ನೆನೆಹಾಕಿ 6ನೇ ದಿವ್ಸಕ್ಕೆ ಜರೆಲ್ಲ ಮ್ಯಾಗ ಆರಾಕಿರಿ, ತೊಳೆದು ಆರಾಕಿ ಮಿಕ್ಸರ್ಗೆ ಹಾಕ್ಬೇಕ್ರಿ. ಮಿಕ್ಸರ್ಗೆ ಹಾಕಿ ಹಿಟ್ಟು ಮಾಡ್ಬೇಕು. ಹಿಟ್ಟು ಮಾಡಿ 1 ದಿವ್ಸ ಹಿಟ್ಟು ನೆನೆ ಹಾಕ್ಬೇಕ್ರಿ. 6ನೇ ದಿವ್ಸಕ್ಕೆ ಹಿಟ್ಟು ನೆನೆ ಹಾಕ್ಬೇಕು. 6ನೇ ದಿವ್ಸ ಹಿಟ್ಟು ನೆನೆ ಹಾಕಿ 7ನೇ ದಿವ್ಸಕ್ಕೆ ಹಾರಾಕೋದಿಲ್ರಿ, ಮನ್ಯಾಗೆ ಹಾರಾಕ್ಬೇಕ್ರಿ. ಎಳ್ಳಾಗೆ ಹಾರ್ಬೇಕ್ರಿ. 1 ತಾಸು 2 ತಾಸು ಸ್ವಲ್ಪ ಹಾರಾಕನ ಮಿಕ್ಸಿಗೆ ಹಾಕ್ಬೇಕು. ಮಿಕ್ಸಿಗೆ ಹಾಕಿ ಹಿಟ್ಟು ಮಾಡ್ಬೇಕು. ಹಿಟ್ಟು ಮಾಡಿ ಚಾಣಿಸ್ಬೇಕ್ರಿ. ಯಾವ ಚಾಣಿಗೆ ಚಾಣಿಸ್ತೀವಿ? ಜಳಿರಿ ಹಿಟ್ಟಿನ ಚಾಳಿಗೆ ಚಾಳಿಗೆ ಮಾಡ್ಬೇಕು. ಇದು ಮೆಕ್ಕೆಜೋಳ ಹಿಟ್ಟು ನೋಡ್ರಿ, ಇದು ಮಿಕ್ಸರ್ಗೆ ಹಾಕಿವ್ರಿ. ಚಾಳಿಸಿ ಇಷ್ಟು ಹಿಟ್ಟು ಹೊಂಟದ, ಎಲ್ಲ ತೌಡದ್ರಿ. ಇದು ವೇಸ್ಟ್ ಆಗ್ತದೆ. ಇದ್ರ ಹಾಕಿದ್ರೆ ಇದು ಸರಿ ಆಗಂಗಿಲ್ಲ, ಚಾಣಿಸೇ ಮಾಡಬೇಕು. ಈ ಸದ ಹಿಟ್ಟು ರೆಡಿ ಮಾಡ್ತೀವ್ರಿ. ಈಗ ಇದರ ಬೊಗಣಿಗೆ ಹಿಟ್ಟು ಹಾಕ್ಬೇಕ್ರಿ. ಹಾಕಿ ನೀರು ಹಾಕಿ ಕಲಸಿಡೋದ್ರಿ. ಇದು ರಾತ್ರಿ ಎಲ್ಲ ಬೆಳಗಾನ ನೆನಿಬೇಕು. ನೆನೆದು ಮುಂಜಾನೆ ಹಪ್ಪಳ ಮಾಡ್ಲಿಕ್ಕೆ ರೆಡಿ ಹಾಕ್ಬೇಕು. ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಹಿಟ್ಟು ತೊಯ್ಯಾಕೆ ನೀರು ಹಾಕ್ಬೇಕು. ನೀರು ಹಾಕಿ ನೆನಿಡ್ಬೇಕು. ಸ್ವಲ್ಪ ರಾತ್ರಿ ಬೆಳಗಾನ ಒಂದು ಮ್ಯಾಲ ಮುಚ್ಚಿಡ್ಬೇಕು ಹಿಟ್ಟು ನೆನೆಸಿ. ಆಗ ಹಪ್ಪಳ ನಿಮ್ಗೆ ತೋರಿಸ್ತೇವ್ರಿ ಹೆಂಗೆ ಆತಾವ ಮುಂಜಾನೆ ಮಾಡಿ. ಹಪ್ಪಳ ಹಿಟ್ಟ ರೆಡಿ ಆಗೈತೆ ನೋಡ್ರಿ. ಇದೆಲ್ಲ ಹಿಂಗೆ ನೀರಾಗ ಕಲಿಸ್ಬೇಕು. ಎಲ್ಲ ಹದವ ಕಲಿಸ್ಬೇಕು. 1 ಗಂಟೆ ಇರ್ಬಾರ್ದು, ಚಂದ ನೆನಿಬೇಕು. ಈ ಹಿಟ್ಟಿನೊಳಗೆ ಹಪ್ಪಳ ಮಾಡ್ಬೇಕಾದ್ರೆ ಜೀರಿಗೆ ಹಾಕ್ಕೊಳ್ಳೋದ್ರಿ, ಎಳ್ಳು ಹಾಕ್ಕೋಬೇಕ್ರಿ, ಜೀರಿಗೆ ಹಾಕ್ಕೋಬೇಕ್ರಿ, ಉಪ್ಪು ಹಾಕ್ಕೋಬೇಕ್ರಿ. ಎಲ್ಲ ಹಾಕ್ಕೊಂಡು ಮನ್ಯಾಗ ಕಟ್ಟಿಗೆ ಇದ್ರೆ ಕಟ್ಟಿಗೆ ಮೇಲೆ ಮಾಡ್ಬೇಕ್ರಿ. ಕಟ್ಟಿಗೆ ಇರಲಿಲ್ಲ ಅಂದ್ರೆ ನಾವು ಒಲೆ ಮೇಲೆ ಗ್ಯಾಸ್ ಮೇಲೂ ಮಾಡ್ಬೇಕು. ಗ್ಯಾಸ್ ಮೇಲೂ ಬರ್ತವೆ ಮಾಡ್ಲಿಕ್ಕೆ, ಒಲೆ ಮೇಲೂ ಬರ್ತವೆ. ನಮ್ಮ ಮನ್ಯಾಗ ಕಟ್ಟಿಗೆ ಹೋಗ್ತೇವೆ, ಕಟ್ಟಿಗೆ ಮೇಲೆ ಮಾಡ್ತೇವೆ. ನೀವು ಕಟ್ಟಿಗೆ ಇದ್ರೆ ಕಟ್ಟಿಗೆ ಮೇಲೆ ಮಾಡ್ಬೇಕ್ರಿ. ಈಗ ಮಾಡ್ತೀನಿ ನೋಡೋಣ ಹಪ್ಪಳ. ಮೆಕ್ಕೆಜೋಳ ಹಪ್ಪಳ ಹ್ಯಾಂಗೆ ಮಾಡೋದು ತಿಳ್ಕೊಬೇಕು. ಒಂದಿಟ್ಟು ಇಟ್ಟು ಹಾಕ್ಬೇಕು ಗಂಗಾಳದಾಗ. ಎಣ್ಣೆಯಾಗ ಸುಡ್ಬೋದ್ರಿ, ಒಲೆ ಮೇಲೂ ಸುಡ್ಬೋದ್ರಿ. ಬೆಂಕಿ ಮೇಲೆ ಸುಡ್ಲಕ್ಕೂ ನಡೀತದೆ, ಎಣ್ಣೆಯಾಗೂ ಕರ್ಲಿಕ್ಕೂ ನಡೀತದೆ. ನೀವು ಹ್ಯಾಂಗೆ ಮಾಡ್ಕೊತೀರಿ ಮಾಡ್ಕೊರಿ. ಈಗ ಹಿಂಗೆ ಮಾಡಿ ತೆಳಗೆ ಹಾಕ್ಬೇಕು. ನೀರು ಹೆಸರು ಬಂದಿದ್ದು ಹೇಳಿ. ನೀರು ತೆಳಗೆ ಹೆಸರು ಬರ್ಬೇಕು ರೀ. ಹೆಂಗೆ ರೊಟ್ಟಿ ಜಿಗಿ ಹಾಕೋತೇವೆ ಹಂಗೆ ಜಿಗಿ ಹಾಕೋಬೇಕು. ಕಟ್ಟಿಗೆ ಹಚ್ಚಿ ಮಾಡಬೇಕು. ಕಟ್ಟಿಗೆ ಇಲ್ಲಾರ್ದವರು ಗ್ಯಾಸ್ ಮೇಲೂ ನಡೀತದೆ, ಗ್ಯಾಸ್ ಮೇಲೂ ಮಾಡ್ಕೋಬೇಕು. ನಮ್ಮ ಕಟ್ಟಿಗೆ ಅದಾವ್ರಿ, ಕಟ್ಟಿಗೆ ಮೇಲೆ ಮಾಡೋರು. ನೀರು ಹೆಸರು ಬಂದಾವ ನೋಡ್ರಿ. ನೀರು ಕುದಿಯಾಕತ್ಯಾವ, ಅದ್ರೊಳಗೆ ಇದು ಇಡ್ಬೇಕು ರೀ, ಗಂಗಾಳದಾಗ ಹಾಕಿ. ಸ್ವಲ್ಪ ಏನೋ ಹೊರಟ ಹೊಡಿಬೇಕು. ಡಬ್ಬ ಹೊಡಿಬೇಕು. ಡಬ್ಬ ಹೊಡೆದು ಒಂದು 5 ನಿಮಿಷಕ್ಕೆ ತೆಗಿಬೇಕ್ರಿ. ಸ್ವಲ್ಪ
ಅದು ಆಗೋದ್ರಾಗ ಇದು ರೆಡಿ ಮಾಡ್ಕೋಬೇಕತ್ತೆ. ಅದೊಂದು ಆಗೋದ್ರೆ 2 ಗಂಗಾಳ ಆಗ್ಬೇಕು ರೀ. ಅದೊಂದು ಆಗೋದ್ರಾಗ ಇದೊಂದು ರೆಡಿ ಮಾಡ್ಬೇಕು. ಉಪ್ಪು ದಪ್ಪಳ ಹ್ಯಾಂಗ ತೋರಿಸ್ತೀನಿ. ಕಡ್ಚಿಗೆ ತೋರ್ಲಿ. ತೆಗೆ ಪ್ರೊಸೆಸ್ ಹೇಳ್ರಿ. ಈಗ ತೆಗಿಬೇಕು ನೋಡಿರಿ. ಒಂದು 5 ನಿಮಿಷ ಆಗನ ತಗೋಬೇಕು. ಉಪ್ಪು ದಪ್ಪಳ ಹ್ಯಾಂಗ ತೋರಿಸ್ತೀನಿ. ನೀರು ಹಚ್ಚ ಅಂದಾನೆ ನೀರು ಹಚ್ಕೋಬೇಕು. ನೀರು ಹಚ್ಚಿ ಚೂಜಿಲಿ ಯಾವ್ದು ಪೆನ್ನಿಲ್ಲ ಯಾವ್ದು ಯಾವ್ದಾರ ಹಾಕಿ ತಕ್ಕೋಬೇಕು. ತೆಗೆದು ತೋರಿಸ್ತೀನಿ ರೀ. ನೋಡಕತ್ರಿ ಉಗ್ಗದ ಹಪ್ಪಳ ಹಿಂಗೆ ಅದ ನೋಡ್ರಿ. ಹಿಂಗೆ ಹಾಕ್ಬೇಕು. ನಿಮಿಷದಲ್ಲಿ ನಿಮ್ಮ ಹಾಕೋದು ರೆಡಿ. ಒಂದು ಹಾಕೋದು ಒಂದು ತೆಗೆದು 2 ಗಂಗಾಳ ಮಾಡ್ಬೇಕು ರೀ. ಹಾಕ್ಬೇಕು ರೀ, ಒಂದು ತೆಗಿಬೇಕು. ಹಿಂಗೆ ತೆಗಿಬೇಕು ನೋಡ್ರಿ. ನೋಡ್ರಿ ಹಪ್ಪಳ ಈಗ ನೋಡ್ರಿ ಹಿಂಗೆ ಮಾಡ್ಬೇಕು ನೋಡ್ರಿ. ಹಿಂಗೆ ಹಚ್ಬೇಕು. ನೋಡಿದ್ರ ಸ್ನೇಹಿತರೆ, ಹಪ್ಪಳ ಮಾಡುವ ವಿಧಾನ ಹೇಗಿತ್ತು ಅಂತ, ಹಪ್ಪಳ ಹೇಗೆ ಮಾಡ್ತಾರೆ ಅಂತ ನಮ್ಮ ಅತ್ತೆಯವರು ಸರಳವಾದ ವಿಧಾನದ ಮೂಲಕ ನಿಮಗೆ ತಿಳಿಸಿಕೊಡ್ತಾರೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಹಪ್ಪಳ ಮಾಡುವಾಗ ಸ್ವಲ್ಪ ಆದಮೇಲೆ ಅದನ್ನು ಹೀಗೆ ಸೀರೆ ಮೇಲೆ ಬಿಸಿಲಿಗೆ ಒಣ ಹಾಕಬೇಕಾಗುತ್ತದೆ. ಒಂದೊಂದು ಸ್ವಲ್ಪ ದೂರ ಒಣ ಹಾಕಿದ್ರೆ ಅದು ಕಂಪ್ಲೀಟಾಗಿ ಒಣಗಿದ ನಂತರ ತಾನೇ ಎದ್ದೇಳ್ತವೆ. ಅದೇನು ಹರಿಯೋದಿಲ್ಲ, ಮುರಿಯೋದಿಲ್ಲ. ಯಾಕಂದರೆ ಮೆಕ್ಕೆಜೋಳ ತುಂಬ ಜಿಗಿ ಇರೋದ್ರಿಂದ 6 ದಿನಗಳ ಕಾಲ ಅದನ್ನು ನೆನೆ ಹಾಕಿರ್ತೇವಲ್ಲ, ಅದಕ್ಕೆ ಅವು ಹರಿಯೋದಿಲ್ಲ ಸ್ನೇಹಿತರೆ. ಹೀಗೆ ಒಣ ಹಾಕಿದ ನಂತರ ಅವು ಒಣಗುತ್ತವೆ. ಹೀಗೆ ನೋಡಿ ಸ್ನೇಹಿತರೆ, ಹಪ್ಪಳ ಹೇಗೆ ನಮ್ಮ ರೆಡಿ ಆಗಿದ್ವು ಅಂತ ನೀವೇ ನೋಡ್ಬೋದು. ಇಲ್ಲಿ ತೋರಿಸ್ತಾ ಇದ್ದೀವಿ ನಾವು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದು ಮರೆಯಬೇಡಿ ಸ್ನೇಹಿತರೆ. ನಮಸ್ಕಾರ.